ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಪ್ರತಿಷ್ಠೆಯ ಈ ರಾಜ್ಯಸಭಾ ಸಮರಾಂಗಣಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂತ ಒಂದಷ್ಟು ಕುತೂಹಲಗಳಿದ್ವು, ಪ್ರಶ್ನೆಗಳಿದ್ವು. ಸಾಕಷ್ಟು ಹೆಸರುಗಳು ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಸಂಘನಿಷ್ಠ ನಾಯಕನಿಗೆ ಮಣೆ ಹಾಕಿದೆ ಹೈಕಮಾಂಡ್. ಕಾಂಗ್ರೆಸ್ನಿಂದ ಪಟ್ಟಿ ರಿಲೀಸ್ ಆಗಿತ್ತು, ನಾಮಪತ್ರ ಸಲ್ಲಿಕೆ ಕೂಡ ಆಗೋಯ್ತು. ಆದರೆ ಬಿಜೆಪಿಯಿಂದ ಟಿಕೆಟ್ ಯಾರಿಗೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ದೇವೇಗೌಡ, ಸುಮಲತಾ ಅವರ ಹೆಸರುಗಳೆಲ್ಲ ಕೇಳಿಬಂದಿತ್ತು. ಆದರೆ ಅವರೆಲ್ಲರಿಗೂ ಕೂಡ ಹೈಕಮಾಂಡ್ ನಾಯಕರು ಶಾಕ್ ಕೊಟ್ಟಿದ್ದಾರೆ. ಧಾರವಾಡದ ಎಂ ನಾಗರಾಜ್ಗೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ಸಿಕ್ಕಿದೆ. ಅಳೆದು ತೂಗಿ ಅಚ್ಚರಿ ಅಭ್ಯರ್ಥಿಗೆ ಅವಕಾಶವನ್ನ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್. ರಾಜ್ಯಸಭೆ ಪ್ರವೇಶಿಸದಿರಲು ದೇವೇಗೌಡರಿಗೆ ನಿರ್ಧಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಬದಲು ಸಾಮಾನ್ಯ ಕಾರ್ಯಕರ್ತನಿಗೆ ಈ ಬಾರಿ ಟಿಕೆಟ್ ನೀಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಲಾಗಿದೆ. ಟಿಕೆಟ್ ಸಿಕ್ಕಿದೆ. ಬಿಜೆಪಿಯಿಂದ ಅಭ್ಯರ್ಥಿಗಳು ಯಾರು ಅನ್ನುವಂತ ಸಾಕಷ್ಟು ಕುತೂಹಲಗಳಿದ್ವು. ಯಾರಿಗೆ ಕೊಡ್ತಾರೆ, ಮತ್ತೆ ದೇವೇಗೌಡ ಅವರಿಗೆ ಕೊಡಲಾಗುತ್ತಾ ಅನ್ನುವಂತ ಒಂದಷ್ಟು ಕುತೂಹಲಗಳಿದ್ದು, ಸುಮಲತಾ ಅಂಬರೀಶ್ ಹೆಸರು ಕೂಡ ಕೇಳಿಬಂದಿತ್ತು. ಕಳೆದ ಬಾರಿ ಬಿಜೆಪಿ ಹೈಕಮಾಂಡ್ ಹೇಳಿದಂತಹ ಸಂದರ್ಭದಲ್ಲಿ ಸುಮ್ಮನಾಗಿದ್ರು. ಆಗ ಮಾಡಿದಂತಹ ತ್ಯಾಗಕ್ಕೆ ಈಗ ಮತ್ತೆ ಟಿಕೆಟ್ ಕೊಡ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಈಗ ಅಳೆದು ತೂಗಿ ಪಕ್ಷನಿಷ್ಠರಿಗೆ, ಸಾಮಾನ್ಯರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಈ ಬಾರಿ ಬಿಜೆಪಿಯ ಟಿಕೆಟ್. ಸಾಕಷ್ಟು ಗೊಂದಲಗಳಿದ್ವು. ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆಗಬೇಕು. ಇವತ್ತು ಕೊನೆ ದಿನ, ಯಾವಾಗ ಹೆಸರು ಹೊರಗೆ ಬರುತ್ತೆ ಅನ್ನುವಂತ ಸಾಕಷ್ಟು ಕುತೂಹಲಗಳಿದ್ವು. ಈ ಮೈತ್ರಿಕೂಟದಲ್ಲಿ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಬಹಳವಾಗಿ ನಡೆದಿತ್ತು. ಅಭ್ಯರ್ಥಿಗಳು ಯಾರಿಗೆ ಹೈಕಮಾಂಡ್ ನಾಯಕರು ಓಕೆ ಅಂತಾರೆ ಅನ್ನುವಂತ ಕುತೂಹಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮ ಮುದ್ರೆ ಬಿದ್ದೇ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ, ಎರಡೂ ನಾಯಕರಲ್ಲೂ ಕೂಡ ಸಾಕಷ್ಟು ತಳಮಳ ಇತ್ತು. ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಸುಮಲತಾ ಅಂಬರೀಶ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ದೇವೇಗೌಡ ಅವರನ್ನ ಮತ್ತೆ ಎನ್ಡಿಎ ಅಭ್ಯರ್ಥಿಯನ್ನಾಗಿ ರಾಜ್ಯಸಭೆಗೆ ಕಳಿಸುವಂತಹ ನಿಟ್ಟಿನಲ್ಲಿ ಚಿಂತನೆಗಳನ್ನ ಮಾಡಿರಲಾಗಿತ್ತಾದ್ರೂ ಕೂಡ ದೇವೇಗೌಡರು ಹೋಗೋದಕ್ಕೆ ಒಪ್ಪಿರಲಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈಗ ಆ ಕಾರಣದಿಂದಾಗಿ ಅವರ ಬದಲಿಗೆ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಈಗ ಟಿಕೆಟ್ ಒಲಿದು ಬಂದಿದೆ. ವಿಧಾನ ಪರಿಷತ್ನ ಕೇಸರಿ ಕಲಿಗಳು ಫೈನಲ್ ಆಗಿದ್ದಾರೆ. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಕೂಡ ಮಾಡ್ತಾರೆ. ಅಧಿಕೃತವಾಗಿ ಘೋಷಣೆ ಆಗಿದೆ. ಸಾಕಷ್ಟು ಹೆಸರುಗಳಿದ್ವು. ಸಾಕಷ್ಟು ಹೆಸರುಗಳು ಚರ್ಚೆಯಲ್ಲೂ ಕೂಡ ಇತ್ತು. ತೆರೆಮರೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ವು. ರೇಸ್ನಲ್ಲಿ ಒಂದಷ್ಟು ಹೆಸರುಗಳಿದ್ವು. ಈಗ ಇಬ್ಬರ ಹೆಸರು ಫೈನಲ್ ಆಗಿದೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಇಬ್ಬರೂ ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕು. ಇವತ್ತು ಕೊನೆ ದಿನ ನಾಮಪತ್ರ ಸಲ್ಲಿಕೆಗೆ. ಹಾಗಾಗಿ ಅಚ್ಚರಿಯ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದಾರೆ ಹೈಕಮಾಂಡ್ ನಾಯಕರು. ಧಾರವಾಡದ ಎಂ ನಾಗರಾಜ್ಗೆ ಬಿಜೆಪಿ ರಾಜ್ಯಸಭಾ ಟಿಕೆಟ್. ಈಗ ಅಳೆದು ತೂಗಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತ ನಂಬರ್ಸ್ ಇರೋದ್ರಿಂದ ಯಾರ ಹೆಸರಾಗಿರುತ್ತೆ ಅದು ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಡಿ.ವಿ. ಸದಾನಂದಗೌಡರು ಕೂಡ ರೇಸಲ್ಲಿದ್ರು. ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅವರಿಗೆ ಟಿಕೆಟ್ ಕೊಡ್ತಾರಾ ಈ ಬಾರಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಜೊತೆಯಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಹೆಸರು ಕೂಡ ಇತ್ತು. ಅವರು ಕೂಡ ಸಂಘಟನೆಯ ಹಿನ್ನೆಲೆಯಿಂದ ಬಂದಿರುವುದರಿಂದ ಅವರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಕೊನೆಗೂ ಕೂಡ ಅವರಿಗೂ ಸಿಕ್ಕಿಲ್ಲ. ಜೊತೆಗೆ ದೇವೇಗೌಡರು ಕೂಡ ಈ ಬಾರಿ ಹೋಗೋದಿಲ್ಲ ಅಂದಿರೋದ್ರಿಂದ ಈ ಬಾರಿಯ ಟಿಕೆಟ್ ಎಂ ನಾಗರಾಜ್ಗೆ ಒಲಿದು ಬಂದಿದೆ.